ನಮಸ್ಕಾರ ಪ್ರಿಯ ವೀಕ್ಷಕರೇ, ರಾಶಿ ರಹಸ್ಯ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದು ನಾವು ಮಾತನಾಡೋದು ಅತ್ಯಂತ ಚತುರ, ಚುರುಕು ಮತ್ತು ಜ್ಞಾನಪಿಪಾಸೆಯ ಸ್ವಭಾವ ಹೊಂದಿರುವ ಮಿಥುನ ರಾಶಿಯವರ ಬಗ್ಗೆ. ಮಿಥುನ ರಾಶಿ ಎಂದರೆ ವಾಯುತತ್ವದ ರಾಶಿ. ನಿಮ್ಮ ಮನಸ್ಸು ಸದಾ ಚಲಿಸುತ್ತಿರುತ್ತದೆ. ಒಂದು ವಿಚಾರದಿಂದ ಮತ್ತೊಂದು ವಿಚಾರಕ್ಕೆ ಬೇಗ ಹೋಗುವ ಚುರುಕು ಚಿಂತನೆ ನಿಮ್ಮ ವಿಶೇಷತೆ. ನೀವು ಮಾತಿನಲ್ಲಿ ಚಾತುರ್ಯ ಹೊಂದಿರುವವರು. ಜನರ ಜೊತೆ ಬೇಗ ಸಂಪರ್ಕ ಬೆಳೆಸುವ ಶಕ್ತಿ ನಿಮ್ಮಲ್ಲಿದೆ. ನೀವು ಹೊಸ ವಿಷಯಗಳನ್ನು ಕಲಿಯಲು ಇಷ್ಟಪಡುವವರು. ಹೊಸ ಜನ, ಹೊಸ ಸ್ಥಳ, ಹೊಸ ಅನುಭವ ಇವೆಲ್ಲ ನಿಮ್ಮ ಜೀವನಕ್ಕೆ ಉತ್ಸಾಹ ನೀಡುತ್ತವೆ. ಅದಕ್ಕಾಗಿಯೇ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಒಂದೇ ಕೆಲಸದಲ್ಲಿ ಸೀಮಿತವಾಗಿರಲು ಇಷ್ಟಪಡುವುದಿಲ್ಲ. ಆದರೆ ಇದೇ ಚುರುಕು ಮನಸ್ಸು ಕೆಲವೊಮ್ಮೆ ಗೊಂದಲವೂ ತರಬಹುದು. ಒಂದೇ ಸಮಯದಲ್ಲಿ ಹಲವು ವಿಚಾರಗಳನ್ನು ಯೋಚಿಸುವುದರಿಂದ ನಿರ್ಧಾರ ತೆಗೆದುಕೊಳ್ಳಲು ಸಮಯ ಬೇಕಾಗಬಹುದು. ಈ ಯುಗಾದಿ ನಂತರ ಗ್ರಹಗಳ ಸ್ಥಿತಿ ಮಿಥುನ ರಾಶಿಯವರಿಗೆ ಒಂದು ಮುಖ್ಯ ಸಂದೇಶ ನೀಡುತ್ತಿದೆ. ನಿಮ್ಮ ಚಾತುರ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ದೊಡ್ಡ ಅವಕಾಶಗಳು ಬರುತ್ತವೆ. ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಸಂಪರ್ಕಗಳು, ಹೊಸ ಆಲೋಚನೆಗಳು ಮತ್ತು ಕೆಲವು ಅಚ್ಚರಿಯ ಬದಲಾವಣೆಗಳು ಸಂಭವಿಸಬಹುದು. ಆದ್ದರಿಂದ ಮಿಥುನ ರಾಶಿಯವರೇ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕೆಂದರೆ ಈ ವರ್ಷ ನಿಮ್ಮ ಉದ್ಯೋಗ, ಹಣ, ಸಂಬಂಧ, ಆರೋಗ್ಯ ಮತ್ತು ಭವಿಷ್ಯ ಹೇಗಿರುತ್ತದೆ ಅನ್ನೋದನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಗ್ರಹಸ್ಥಿತಿ, ಮನಸ್ಸಿನ ವೇಗ ಮತ್ತು ದಿಕ್ಕು. ಮಿಥುನ ರಾಶಿಯವರ ಜೀವನದಲ್ಲಿ ಈ ಯುಗಾದಿ ನಂತರ ದೊಡ್ಡ ಘಟನೆಗಳು ಒಂದೇ ಸಲ ಸಂಭವಿಸುವುದಿಲ್ಲ. ಆದರೆ ನಿಮ್ಮ ಚಿಂತನೆಯ ದಿಕ್ಕು, ನಿರ್ಧಾರ ತೆಗೆದುಕೊಳ್ಳುವ ವಿಧಾನ ಮತ್ತು ಜೀವನದ ದೃಷ್ಟಿಕೋನದಲ್ಲಿ ಮಹತ್ವದ ಬದಲಾವಣೆಗಳು ಶುರುವಾಗುತ್ತವೆ. ಈ ವರ್ಷ ಶನಿ ನಿಮ್ಮ ಜೀವನಕ್ಕೆ ಒಂದು ಮುಖ್ಯ ಪಾಠ ಕಲಿಸುತ್ತಾನೆ. ಚಾತುರ್ಯ ಮಾತ್ರ ಸಾಕಾಗುವುದಿಲ್ಲ, ಸ್ಥಿರತೆ ಕೂಡ ಬೇಕು. ಮಿಥುನ ರಾಶಿಯವರು ಸಹಜವಾಗಿಯೇ ವೇಗವಾಗಿ ಯೋಚಿಸುವವರು. ನಿಮ್ಮ ಮನಸ್ಸು ಒಂದು ಕ್ಷಣದಲ್ಲಿ 10 ವಿಚಾರಗಳನ್ನು ಯೋಚಿಸಬಹುದು. ಆದರೆ ಶನಿ ಪ್ರಭಾವದಿಂದ ನೀವು ನಿಧಾನವಾಗಿ ಒಂದು ವಿಚಾರದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಎನ್ನುವ ಪರಿಸ್ಥಿತಿ ಬರುತ್ತದೆ. ಕೆಲವೊಮ್ಮೆ ನೀವು ನಿಮ್ಮನ್ನು ತಾನೇ ಕೇಳಬಹುದು, ನಾನು ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದೀನಿ, ಇನ್ನೂ ಉತ್ತಮ ನಿರ್ಧಾರ ತೆಗೆದುಕೊಳ್ಳಬಹುದಿತ್ತಾ? ಈ ಆತ್ಮಪರಿಶೀಲನೆ ಈ ವರ್ಷದ ಮುಖ್ಯ ಮನಸ್ಥಿತಿ. ಗುರುಗ್ರಹ ಈ ವರ್ಷ ನಿಮ್ಮ ಸಂಪರ್ಕಗಳು ಮತ್ತು ಅವಕಾಶಗಳ ಮೇಲೆ ಪ್ರಭಾವ ಬೀರುತ್ತಾನೆ. ಹೊಸ ಜನ ಪರಿಚಯವಾಗಬಹುದು. ಕೆಲವರು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ನಿಮ್ಮ ಚಿಂತನೆಗೆ ಹೊಸ ದಿಕ್ಕು ನೀಡುವ ವ್ಯಕ್ತಿಗಳು ನಿಮ್ಮ ಸುತ್ತ ಕಾಣಿಸಿಕೊಳ್ಳಬಹುದು. ಆದರೆ ಗುರು ಒಂದು ಪಾಠ ಕೂಡ ಹೇಳುತ್ತಾನೆ. ಎಲ್ಲ ಅವಕಾಶಗಳನ್ನು ಒಂದೇ ಸಮಯದಲ್ಲಿ ಹಿಡಿಯಬೇಡಿ. ಸರಿಯಾದ ಅವಕಾಶ ಆಯ್ಕೆ ಮಾಡಬೇಕು. ರಾಹು ನಿಮ್ಮ ಮನಸ್ಸಿನಲ್ಲಿ ಹೊಸ ಪ್ರಯೋಗದ ಆಸೆ ಮೂಡಿಸಬಹುದು.